ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಸಬ್ಸ್ಕ್ರೈಬರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಎಲ್ಲಿದ್ದೀನಿ ನಾನು ಇವಾಗ? ಬನ್ನಿ ಇವಾಗ ನಾನು ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ. ಗೈಸ್, ನಾನಿವಾಗ ಒಂದೊಳ್ಳೆ ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ ಇದು ವ್ಲಾಗ್ ಅಂತ ಹೇಳಿದ್ರೆ ಫುಲ್ ಟ್ರಾವೆಲ್ ವ್ಲಾಗ್ ಇರುತ್ತೆ. ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇವಾಗ ಬೆಳಿಗ್ಗೆನೇ ನೈಟ್ ನಾನು ಲೇಟಾಗಿ ಮಲಗಿದ್ದಕ್ಕೆ ಮಾರ್ನಿಂಗ್ ಸ್ವಲ್ಪ ಲೇಟಾಯಿತು ಎದ್ದೇಳಲಿಕ್ಕೆ. ಹಾಗಾಗಿ ನಾನು ಬಸ್ಸಲ್ಲಿ ಹೋಗೋದ್ರಿಂದ ಜರ್ನಿ ಇವತ್ತು ಫುಡ್ ಏನು ತೊಗೊಳ್ತಾ ಇಲ್ಲ. ಹಾಗಾಗಿ ಒಂದು ಆ್ಯಪಲ್ ಜ್ಯೂಸ್ ಕುಡಿಯುವ ಅಂತೇಳಿ ಆ್ಯಪಲ್ನೆಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕೋಲ್ಡ್ ಮಿಲ್ಕ್ನ ಹಾಕಿ ಶುಗರ್ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದು. ಇದು ಮಾಡೋದ್ರಿಂದ ನಮಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ. ಎವ್ರಿಡೇ ಇದು ತೊಗೊಳೋದ್ರಿಂದ ಸ್ಕಿನ್ನಿಗೂ ಚೆನ್ನಾಗಿರುತ್ತೆ. ಸೊ ಇದನ್ನ ತೊಗೊಂಡು ನಾನಿವಾಗ ಬಸ್ಸಲ್ಲಿ ಹೊರಟೆ. ಸೊ ಸ್ವಲ್ಪ ಬೇಗ ಹೋದರೆ ಬೇಗ ರೀಚ್ ಆಗ್ಬೋದು ಅಂತ. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಈ ವ್ಲಾಗ್ ಮೂಲಕನೇ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಮನೆಯಿಂದ ಇಳಿಯುವಾಗ 11:30 ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಬೇಗ ಹೋದರೆ ಆಗುತ್ತಲ್ಲ ಅಂತ ಹೇಳ್ಕೊಂಡು ಹಂಗೆ ಯೋಚನೆ ಮಾಡಿದೆ. ಬಟ್ ಆಗಲೇ ಇಲ್ಲ. ಸೊ ಹಾಗಾಗಿ ಈಗ ಬಸ್ಸು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಸೊ ಬೇಗ ಹೋಗಿ ಅಲ್ಲಿಂದ ರೀಚಾಗಿ ಮತ್ತೊಂದು ದೇಶಕ್ಕೆ ಹೋಗೋ ಥರ ಈಗ ಹೋಗಬೇಕು. ಸೊ ನಾನು ಇಷ್ಟು ದಿನ ಹೋಗಬೇಕು ಅಂತ ತಮ್ಮನೇಲೇ ನೋಡಿರ್ತೀರ. ಸೊ 2 years ಆಯಿತು ನಾನು ಹೋಗದೆ ಅಂತ ಹೇಳಿ. ಸೊ ಹಾಗಾಗಿ ಹೊರಟೆ. ಈಗ ಮನೇಲಿ ನನಗೆ ಲೀವ್ ಇದ್ದರೆ ಮನೇಲಿ ಯಾರಿಗೂ ಲೀವ್ ಇರಲ್ಲ, ರಜೆ ಇರಲ್ಲ. ಸೊ ಅವರಿಗಿದ್ರೆ ನನಗಿರಲ್ಲ. ಈ ಥರ ಆಗಿ ನಾನು ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ ಹೊರಟೆ. ಸೊ ನಿಮ್ಮ ಜೊತೆ ಮಾತಾಡ್ತಾ ನಾನು ಇವಾಗ ಮೈಸೂರಿಗೆ ರೀಚ್ ಆದೆ. ಸೊ ನಾನು ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ನಾನಿವಾಗ. ಇಲ್ಲಿಂದ ನಾನು ಬೆಳಿಗ್ಗೆ ಬರೀ ಆ್ಯಪಲ್ ಜ್ಯೂಸ್ ಒಂದೇ ಕುಡ್ಕೊಂಡು ಬಂದಿದ್ದು. ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಹಾಗಾಗಿ ಇಲ್ಲಿಂದ ಫುಡ್ ನಾನು ಒಂದು ದೋಸೆ ತಗೊಂಡು ತಿಂದು ಮತ್ತೆ ಪುನಃ ನಾನು ಬಸ್ ಸ್ಟ್ಯಾಂಡ್ ಒಳಗಡೆ ಅಂದರೆ ಮೈಸೂರು ಬಸ್ ಸ್ಟ್ಯಾಂಡ್ ಒಳಗಡೆ ಬರಬೇಕು. ಏಕೆಂದರೆ ಅಲ್ಲಿ ಬಸ್ ಇದೆ. ನಾನೀಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಲ್ಲಿಗೆ ಬಸ್ ಇಲ್ಲಿ ಬರುತ್ತೆ, ಸಿಗುತ್ತಲ್ಲ. ಸೊ ಹಾಗಾಗಿ ಹೀಗೇ ನೋಡ್ತಾ ಇರುವಾಗ ಹಾಗೇ ನನಗೆ ಆಗಿ ಕಾಯ್ತಾ ಇದ್ದಂತ ನಾನು ಹೋಗುವ ಬಸ್ ಇಲ್ಲಿತ್ತು. ಸೊ ಹಾಗಾಗಿ ಅಲ್ಲಿ ಹೋಗಿ ಬಸ್ಸನ್ನ ಹತ್ಕೊಂಡೆ. ಬಸ್ ಹತ್ತಿ ಅಲ್ಲಿ ಕೂರುವಾಗ ಫ್ರಂಟಲ್ಲೇ ನನಗೆ ಸೀಟು ಸಿಕ್ತು. ಸೊ ಸೇಫ್ ಆಗುತ್ತೆ ಅಂತೇಳಿ ಅಲ್ಲೇ ಬಸ್ಸಿಗೆ ಫ್ರಂಟ್ ಇದರಲ್ಲಿ ಅಲ್ಲೇ ಕೂತ್ಕೊಂಡೆ. ಆ್ಯಕ್ಚುಲಿ ಈ ಬಸ್ ಬಂದು ಬೆಂಗಳೂರು ಟು ಅಂದರೆ ಸ್ಟ್ರೈಟ್ ಬಸ್ ಅಂತೆ. ನಾನು ಹೋಗುವಲ್ಲಿಗೆ ಸ್ಟ್ರೈಟ್ ಬಸ್ ಇದು. ಸೊ ನನಗೆ ಸಿಗಲಿಲ್ಲ. ನಾನು ಬೆಂಗಳೂರು ಟು ಮೈಸೂರು ಗಂಟ ಬಂದು ಮೈಸೂರಿಂದ ಈ ಬಸ್ ಹಿಡಿತಾ ಇದ್ದೀನಿ. ಸೊ ಈ ಬಸ್ ಒಳಗಡೆ 1-2 ಫ್ರೆಂಡ್ ಬೇರೆ ಇದ್ದರು, ಅಂದರೆ ಬಸ್ ಕಂಡಕ್ಟ್ರ್ ಮತ್ತು ಡ್ರೈವರ್. ಸೊ ಈ ಥರ ನಾವು ಜರ್ನಿ ಹೊಡಿತಾ ಇರುವಾಗ ಯಾರಾದರೂ ಫ್ರೆಂಡ್ಲಿಯಾಗಿ ನಮಗೆ ಸಿಕ್ಕಿದ್ರೆ ನಾವು ಜರ್ನಿ ಮಾಡ್ತಾ ಇರೋದೇ ನಮಗೆ ಗೊತ್ತಾಗಲ್ಲ. ಸೊ ಆ ಥರ ಇರುತ್ತೆ. ಹಾಗೆ ನನಗೆ ಫೀಲ್ ಕೂಡ ಆಯಿತು. ಏಕೆಂದರೆ ಅವರು ಕಂಡಕ್ಟ್ರ್ ಬಂದು ಲೇಡಿ ಕಂಡಕ್ಟ್ರ್. ಸೊ ಬೇಗ ಮಿಂಗಲ್ ಆಗಿಬಿಟ್ರು. ಎಲ್ಲಿಂದ ಬರೋದು, ಎಲ್ಲಿರೋದು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ನಿದ್ರೆ ಮಾಡಿಕೊಂಡು ತುಂಬ ಟಯರ್ಡ್ ಆಗಿದ್ದೀನಿ ನಾನು. ಇವಾಗ ಹೋಗ್ತಾ ನಾನು ರೀಚ್ ಆಗಿ ಆದಮೇಲೆ ನೆಕ್ಸ್ಟ್ ಹೋಗಿ ಚೆನ್ನಾಗಿ ತಿಂದುಬಿಟ್ಟು ಬಾರಿಸಿ ಮಲಗೋದೆ. ಆ ಥರ ಆಗಿಬಿಟ್ಟಿದೆ ನನಗೆ. ಆ್ಯಕ್ಚುಲಿ ನನಗೆ ಈ ಟ್ರಾವೆಲೆಲ್ಲ ತುಂಬಾ ನನಗೆ ಆಗಬರಲ್ಲ. ಏಕೆಂದರೆ ಇದರಷ್ಟು ಕಳ್ಳಿ ನಾನು ಯಾವುದೂ ಇಲ್ಲ. ನಡೆಯೋಕ್ಕೂ ಆಗಲ್ಲ, ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ. ಆ ಥರದ ಒಂದು ಸಂಗತಿಗಳು ನನಗೆ. ಸೊ ಟ್ರಾವೆಲ್ ಮಾಡೋಕ್ಕೆ ಇನ್ನು ಹೋಗ್ತಾ ಇದ್ದೀನಿ ಅಂತೇಳೋ 2 ಡೇಸಿಂದನೇ ನಾನು ಟೆನ್ಷನಲ್ಲಿ ಇರ್ತೀನಿ. ಸೊ ಅದೇ ಇದು ನನಗೆ ಇವಾಗ ಫೀಲ್ ಆಗ್ತಾ ಇದೆ. ಸೊ ಹಾಗೆ ಬನ್ನಿ ಇವಾಗ ಮೈಸೂರಿಂದ ಎಲ್ಲಿಗೆ ಹೊರಟೆ ಅಂತ ಈಗ ನಿಮಗೆ ಯೋಚನೆ ಮಾಡ್ತಾ ಇರ್ಬೋದು, ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಸೊ ಬೆಂಗಳೂರು ಟು ಮೈಸೂರಿಂದ ನಾನು ಕೊಡಗಿಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಸೊ ನಾನು ಇವಾಗ ಕೊಡಗಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ಮತ್ತು ಮಮ್ಮ ಇದ್ದಾರೆ. 2 years ಆದಮೇಲೆ ನೀವು ಮಮ್ಮಿನ ನೋಡೇ ಇಲ್ವಾ ಅಂತ ಹೇಳ್ಬೋದು. ಇಲ್ಲ, ಅವರು ಬಂದು ಹೋಗ್ತಾ ಇರ್ತಾರೆ, ಮೈಸೂರಿಗೆ ಬಂದು ಹೋಗ್ತಾ ಇರ್ತಾರೆ, ಎಲ್ಲ ಮಾಡ್ತಾಯಿರ್ತಾರೆ. ಬಟ್ ನನಗೆ ಕೊಡಗಿಗೆ ಬರೋಕ್ಕಾಗಲಿಲ್ಲ, ರಜೆ ಇಲ್ಲ. ಇವತ್ತು ನಾನು ಬ್ಯುಸಿ ಇರ್ತೀನಿ ಅಂತೇಳಿ ಬರೋದೇ ಇಲ್ಲ. ಈಗ ಸ್ವಲ್ಪ ವರ್ಕ್ ಇದೆ, ಹಾಗಾಗಿ ಅದನ್ನ ಮುಗಿಸ್ಕೊಂಡು ಮತ್ತು ಮಮ್ಮಿನೆಲ್ಲ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಬೆಂಗಳೂರು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬ್ಯುಸಿ ಶೆಡ್ಯೂಲು. ಸೊ ಬ್ಯುಸಿಯಾಗಿರ್ತೀವಿ ನಾವು ಯಾವತ್ತು. ಈಗ ಇಲ್ಲಿ ಬಂದರೆ ತೋಟ, ಮನೆ, ಅದು ಇದು ಅಂತೇಳಿ ಎಲ್ಲ ಸುತ್ತಾಡ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹಾಗೆ ಹೊರಟಿದ್ದು ನಾನು. ಸೊ ನಾನು ಇವಾಗ ಮೈಸೂರಿಂದ ನಾನಿವಾಗ ನಮ್ಮ ಊರು ಕೊಡಗಿಗೆ ನಾನು ರೀಚ್ ಆದೆ. ಇಲ್ಲಿ ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನು ಹೇಳ್ತೀವಿ ಅಲ್ಲಿ ನನಗಿದ್ದೀನಿ. ನೋಡಿ, ಒಂದು ರೌಂಡ್ ಆಗ್ತಾಯಿದ್ದೀನಿ ನಿಮಗೋಸ್ಕರ. ಬಸ್ ಸ್ಟ್ಯಾಂಡಿಂದ ನಾನು ಇವಾಗ ಡೈರೆಕ್ಟ್ ಆಟೋ ಹಿಡ್ಕೊಂಡು, ಅಂದರೆ ರಿಕ್ಷಾದಿಂದ ನನ್ನ ಮನೆಗೆ ಹೋಗಬೇಕು. ಸೊ ಇಲ್ಲಿಂದ ರಿಕ್ಷಕ್ಕೆ ಹೊರಗಡೆಯಿಂದ ಬಂದಿದ್ದು ಅಂತ ಹೇಳಿದ್ರೆ 40, 60, 70 ಈ ಥರ ರೇಂಜಲ್ಲಿ ಆಟೋದವ್ರು ಕೇಳ್ತಾರೆ. ಸೊ ಹಾಗಾಗಿ ಏನೋ ಒಂದು ನನಗೀಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿ ತಿಂದು ಮತ್ತು ಸ್ವಲ್ಪ
ನಿದ್ರೆ ಮಾಡಿ ಮತ್ತು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನನಗೆ ತುಂಬ ಟಯರ್ಡ್ನೆಸ್ ಆಗಿದೆ, ತುಂಬ ಟಯರ್ಡ್ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಐ ಹೋಪ್. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್, ಮತ್ತು ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ನೋಡಿ ನಾನು ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಸಿಗುವ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ, ಓಕೆನಾ? ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್. ಓಕೆ, ಬಾಯ್.